ಇಂದ ಎಡಿಸನ್ ಮಾಡಿದಂಥ ಸಂಶೋಧನೆ ಎಂಥದ್ದು. ಒಂದು ಕಾಲಕ್ಕೆ ಏನೂ ಇರಲಿಲ್ಲ. ನ್ಯೂಯಾರ್ಕ್ ಪಟ್ಟಣ ಅದು ಕತ್ತಲಾಗಿತ್ತು. ಒಂದು ದಿವಸ ಸಂಶೋಧನೆ ಮಾಡಿ 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 ಎಡಿಸನ್ ಒಂದು ಫಿಲಾಮೆಂಟ್ ಕಂಡುಹಿಡ್ದ. ಹಿಂಗೆ ಬಟನ್ ಹಾಕಿದ, ಇಡೀ ನ್ಯೂಯಾರ್ಕ್ ಪಟ್ಟಣ ಹೊಳಿತಿತ್ತು. ಜಗತ್ತೆಲ್ಲ ಇಂದ ದೀಪದ ಬೆಳಕಿನಲ್ಲಿ ಅದು ರಾರಾಜಿಸ್ತಾ ಇರ್ತದೆ. ಇದಕ್ಕೆಲ್ಲ ಕಾರಣ ಅಂದರೆ ಕೆಲವು ಜ್ಞಾನಿಗಳು, ಕೆಲವು ವಿಜ್ಞಾನಿಗಳು, ಸಂಶೋಧನೆ ಮಾಡಿದಂಥ ಮಹಾನುಭಾವರು. ಅವರು ಕತ್ತಲೆ ಮನೆಯಾಗಿದ್ದರು, ನಮ್ಮ ಜಗತ್ತನ್ನೇ ಬೆಳಕಿಗೆ ಒಡ್ಡಿದರು, ಜಗತ್ತನ್ನೆಲ್ಲ ಬೆಳಗಿದರು. ಎಂಥವರು ವಿಶ್ವೇಶ್ವರಯ್ಯ ನೋಡಿರಬೇಕು. ಒಂದು ಸಲ ವಿಶ್ವೇಶ್ವರನವರು ಶರಾವತಿ ನದಿಯನ್ನು ನೋಡಲಿಕ್ಕೆ ಹೋಗ್ತಾರೆ. ಬಹಳ ದೊಡ್ಡ ಗೆರಸಪ್ಪ, ಅದು ಮ್ಯಾಗಿಂದ ಬೀಳ್ತಾ ಇರ್ತದೆ. ಜಗತ್ತಿನ ಜನ ಎಷ್ಟು ಜನ ಬರೋದಿಲ್ಲ ಅಲ್ಲಿ, ಸಾವಿರ ಲಕ್ಷ ಲಕ್ಷ ಜನ ಬರ್ತಾರೆ. ನೋಡಿ ಆಶ್ಚರ್ಯ ಪಡ್ತಾರೆ, ಆನಂದ ಪಡ್ತಾರೆ. ಅಲ್ಲಿ ವಿಶ್ವೇಶ್ವರಯ್ಯನವರು ಬರ್ತಾರೆ. ಅದನ್ನು ನೋಡಿದಾಗ ವಾಟ್ ಎ ವೇಸ್ಟ್ ಆಫ್ ಎನರ್ಜಿ. ಅವರ ಮುಖದಿಂದ ಬಂದ ಮಾತು, ವಾಟ್ ಎ ವೇಸ್ಟ್ ಆಫ್ ಎನರ್ಜಿ. ಎಂಥ ಶಕ್ತಿಯ ಇಲ್ಲಿ ಅಪವ್ಯಯ ನಡೆದದ, ನಾಶ ನಡೆದದ, ನಿರರ್ಥಕವಾಗಿ ಶಕ್ತಿ ಹರಿದು ಹೋಗ್ತದಲ್ಲ. ಅವ್ರಿಗೆ ಗೊತ್ತಾಯಿತು, ಟು ಬ್ರಿಂಗ್ ಔಟ್ ದ ಸೀಕ್ರೆಟ್ಸ್ ಆಫ್ ನೇಚರ್. ಅದೇನು ನೀರು ಬೀಳ್ತದ, ಆ ನೀರೊಳಗೆ ಎಂಥ ಅದ್ಭುತ ಶಕ್ತಿ ಹುದುಗಿಕೊಂಡದನ್ನೋದನ್ನು ನಮಗೆ ಕಾಣಲಿಕ್ಕಾಗಲಿಲ್ಲ, ಆ ಮನುಷ್ಯ ಕಂಡ. ಅದನ್ನು ಆ ಬಳಿಕ ಅದನ್ನು ಬಳಸಿದ. ಎಂದ ಇಡೀ ಕರ್ನಾಟಕ ಬೆಳಕೇ ಬೆಳಕ. ವಿದ್ಯುತ್ತ ಇಲ್ಲ ಅಂದ್ರೆ ಏನಿಲ್ಲ. ಇಡೀ ಕರ್ನಾಟಕ ಬೆಳಗ್ತಾ ಇರೋದು ಆ ಒಂದು ಮಾತಿನಿಂದ. ವಾಟ್ ಎ ವೇಸ್ಟ್ ಆಫ್ ಎನರ್ಜಿ. ಮಾಡಬೇಕು, ಸಂಶೋಧನೆ ಮಾಡಬೇಕು, ಎಲ್ಲ ಕ್ಷೇತ್ರದಲ್ಲಿ ಸಂಶೋಧನೆಗಳಾಗಬೇಕು. ನಮ್ಮ ವಿದ್ಯಾರ್ಥಿಗಳು ಸಂಶೋಧನೆಗೆ ಮನಸ್ಸಾಕೊಡೋದು. ಅದರಿಂದ ಜ್ಞಾನದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ಆ ಜ್ಞಾನ ಏನೆಲ್ಲ ಮಾಡಬಲ್ಲದು. ನನ್ನ ಕೈ ಬಹಳ ಆದರೆ ಒಂದು 10 ಕಿಲೋ ಎತ್ತಬಲ್ಲದು. ಮತಿ ಬಳಸಿದರೆ ಈ ಭೂಮಂಡಲವನ್ನೇ ಎತ್ತಬಲ್ಲದು. ಅಷ್ಟು ಸಾಮರ್ಥ್ಯ ಮತಿಯೊಳಗೆ. ಆರ್ಕಿಮಿಡಿಸ್ ಹೇಳಿದ ಅಷ್ಟು ಸಾಮರ್ಥ್ಯ ಇಲ್ಲವೇನು? ಅಷ್ಟು ಸಾಮರ್ಥ್ಯ. ಅಂಥ ಬುದ್ಧಿಶಕ್ತಿಯನ್ನು ಮನುಷ್ಯ ಪಡ್ಕೊಂಡಾನ ನಿಸರ್ಗದಿಂದ. ಇಂಥ ಬುದ್ಧಿಶಕ್ತಿಯನ್ನು ಬಳಸಿ ಇವು ಸಂಶೋಧನೆಗಳನ್ನು ಮಾಡೋದು. ಎಲ್ಲ ಕ್ಷೇತ್ರವನ್ನು ಶ್ರೀಮಂತ ಮಾಡಬೇಕು. ಈ ಸಂಶೋಧನೆಗಳನ್ನು ಮಾಡಿ ಅದರ ಉದ್ದೇಶ ಏನಿರಬೇಕು ಅಂದರೆ ವಿನಾಶ ಅಲ್ಲ, ನಾನಷ್ಟೇ ಬೆಳೆಯೋದಲ್ಲ, ಬರೀ ಶ್ರೀಮಂತನಾಗೋದಲ್ಲ. ನಾನು ಶ್ರೀಮಂತ ಆಗಬೇಕು, ಸುತ್ತಲಿರುವಂಥ ದೇಶ ಶ್ರೀಮಂತ ಆಗಬೇಕು. ಹಂಗೆ ಬಳಸಿದರೆ ಮಾತ್ರ ಒಬ್ಬ ಸುಶಿಕ್ಷಿತ ಬುದ್ಧಿವಂತ ಅಂತ ಹೇಳಬೇಕು ಅಂತ ಎಡಿಸನ್ ಎಷ್ಟು ಚಲೋ ಮಾತು ಹೇಳಿ. ಇಂಥ ಸಂಶೋಧನೆ ಮಾಡಬೇಕಾದ್ರೆ ಏನು ಮಾಡಬೇಕು? ಮಾಡಬೇಕಲ್ಲ. ನೀತಿ ಅಂದ್ರೇನು? ಯಾವುದನ್ನು ಪಡಿಬೇಕು, ಮಾಡಬೇಕು ಅಂತ ನಾವು ಹೊರಡುತ್ತೇವೆ, ಅದನ್ನು ಸಾಧಿಸಲಿಕ್ಕೆ ಬೇಕಾದ ಏನು ಮಾರ್ಗದ ಅದಕ್ಕೆ ನೀತಿ. ನೀಯತೆ ಅನೇನೈತಿ ನೀತಿ. ಈಗ ಜ್ಞಾನ ಸಂಪಾದನೆ ಮಾಡಬೇಕು, ಆ ಜ್ಞಾನವನ್ನು ಜಗತ್ತಿನ ಹಿತಕ್ಕಾಗಿ ಬಳಸಬೇಕು ಅಂತ ನಮ್ಮ ಗುರಿ ಇತ್ತು ಅಂದರೆ, ಈ ಗುರಿಯತ್ತ ಸಾಗಬೇಕಾದ್ರೆ ನಾವು ಏನು ಮಾಡಬೇಕಾಗ್ತದೆ ಅದಕ್ಕೆ ನೀತಿ ಅಂತ ಕರೀತಾರೆ. ಪ್ರಾಥಮಿಕ ಶಾಲೆಯ ನೀತಿ ಬೇರೆ, ಹೈಸ್ಕೂಲದ ನೀತಿ ಬೇರೆ, ಇಲ್ಲಿ ನಡೆಯೋದು ನೀತಿ ಬೇರೆ. ನೀವು ಮಾಡಬೇಕಾದದ್ದು ಏನು ಅಂದರೆ ಸಂಶೋಧನಾ ಮಾಡಬೇಕಾದ್ರೆ ಏನು ಬೇಕು ಮನುಷ್ಯಗೆ ಅದನ್ನು ಮಾಡಬೇಕಾಗ್ತದೆ. ಅದು ಯಾವುದು ಅಂದರೆ ಮೊಟ್ಟ ಮೊದಲನೇದ್ದು ತನ್ಮಯತ. ಬಹಳ ದೊಡ್ಡ ನೀತಿ ಇದು. ತನ್ಮಯ ಆಗಬೇಕು ಮನುಷ್ಯ. ಯಾವುದನ್ನು ಸಂಶೋಧಿಸಬೇಕಂತಾನೆ ಅದರಾಗ ಮನುಷ್ಯ ತನ್ಮಯ ಆಗಬೇಕು. ಹೀಗೆ ಒಂದು ಬಳ್ಳಿ, ಒಂದು ಹೂವಿನ ಬಳ್ಳಿ ಇತ್ತು, ಹೇಗೆ ಹೊರಟಿತ್ತು, ಹೇಗೆ ಅದು ಬೆಳೆದಿತ್ತು, ದಾರಿಯ ಮಗ್ಗಲ ಬೆಳೆದಿತ್ತು. ಅದರ ಸಮೀಪದಲ್ಲೇ ಒಂದು ಗಿಡ ಇತ್ತು ದೊಡ್ಡದು. ಆ ಗಿಡದ ಕೆಳಗೆ ಒಬ್ಬ ಮನುಷ್ಯ ಬಂದು ಕೂತ. ಆ ಬಳಿಕ ಆತ ಮನುಷ್ಯ ಈ ಗಿಡವನ್ನು ನೋಡ್ದ.
ಆ ಗಿಡ ನೋಡಿ ಹೇಳ್ದ, ಏನು ಈ ಟದಿ ನೋಡಿ ಗಿಡ ಹೆಂಗದೆ, ಎಂಥ ನೆರಳ, ನೀನೇನಿಲ್ಲಲ್ಲೋ ಒಂದಿಷ್ಟು ಟದಿ ಅಂದ. ಅವಾಗ ಅದು ಬಳ್ಳಿ ಹೇಳ್ತು, ಮಾತಾಡ್ಬೇಡ, ನಾನು ಕೆಲಸ ಮಾಡಕತ್ತಿದ್ದೇನೆ, ಮಾತಾಡ್ಬೇಡ, ನಾನು ಮಗ್ನಾಗಿದ್ದೇನೆ, ನನ್ನ ಮಗ್ನತೆ ಕೆಡಿಸ್ಬೇಡ. ನೀನ್ಯಾವ ಮಗ್ನತೆ ಎದರಲ್ಲಿ ಆಗಿದೆ ಅಂದ. ಅದೇ ನಾಳೆ ಬೆಳಿಗ್ಗೆ ಒಂದು ಹೂ ಕೊಡಬೇಕಲ್ಲ, ಅದಕ್ಕಿಂತ ಮಗ್ನಾಗಿನಿ, ಅದನ್ನು ತಯಾರ ಮಾಡಬೇಕಲ್ಲ, ಅದಕ್ಕೆ ಬಣ್ಣ ಕೊಡಬೇಕು, ಸುಗಂಧ ಹಾಕಬೇಕು, ಅದ್ರಾಗ ನೆಕ್ಟಾರ್ ತುಂಬಬೇಕು, ಎಲ್ಲ ಮಾಡಬೇಕಲ್ಲ, ಅದಕ್ಕೆ ತನ್ಮಯಾಗೇನಿ. ಮಾತಾಡಿಸ್ಬೇಡ ಅಂತು, ಏನು ಮಾತಾಡಬೇಡ ಅಂತು, ಅಷ್ಟು ತನ್ಮಯ. ಇಷ್ಟೆಲ್ಲ ವೃಕ್ಷಗಳದಾವ. ಒಬ್ಬ ಮನುಷ್ಯ ಇಲ್ಲಿ ಒಂದು ಮನೆ ಕಟ್ಟೋದಂದ್ರೆ ಎಷ್ಟು ಗದ್ದಲ ಮಾಡ್ತಾನೆ. ಇಷ್ಟೆಲ್ಲ ವೃಕ್ಷಗಳಿದ್ದರೂ ಒಂದೀಟರೆ ಗದ್ದಲ ಯಾಕೆ? ತನ್ಮಯ. ತಾನು ಏನು ಮಾಡಬೇಕು ಅದರಲ್ಲಿ ಅದು ತನ್ಮಯ. ಅದು ಬೆಳೆಯೋದ್ರಾಗ ತನ್ಮಯ, ಹಣ್ಣು ತಯಾರ ಮಾಡೋದ್ರಾಗ ತನ್ಮಯ. ಎಷ್ಟು ಅದ್ಭುತ ನಿಸರ್ಗ. ಇಷ್ಟೆಲ್ಲ ಇದ್ದರೂ ತನ್ಮಯ ಆಗ್ಯದ, ತನ್ನಲ್ಲಿ ತಾನು ಮುಳುಗಿಬಿಟ್ಟದ. ಹಾಗೆ ನಾವು ಯಾವ ವಿಷಯ ಹಚ್ಚಿಕೊಂಡಿರ್ತೇವೆ ಅದರಾಗ ತನ್ಮಯ ಆಗಬೇಕಾಗ್ತದೆ, ಬಹಳ ತನ್ಮಯ ಆಗಬೇಕು. ನಿಮಗೆ ಗೊತ್ತಿರಬೇಕು, ಅವರೊಬ್ಬರು ಮ್ಯಾಥಮೆಟಿಷಿಯನ್ ಇದ್ದರು ಪರದೇಶದೊಳಗೆ. ಅವ್ರ ಹೆಸರು ಪ್ರೊಫೆಸರ್ ವೀನರ್ ಅಂತ. ಬಹಳ ದೊಡ್ಡವರು ಪ್ರೊಫೆಸರ್ ವೀನರ್. ಅವರು ಒಂದು ಸಲ ಹೀಗೆ ಅವರು ಮನೆ ಬದಲು ಮಾಡಿರ್ತಾರೆ. ಅವರು ಆ ದಿವಸ ಒಂದು 2-3 ತಿಂಗಳಾಗಿರ್ತದೆ ಮನೆ ಬದಲು ಮಾಡಿ, ಹೊಸ ವಾತಾವರಣದಲ್ಲಿ ಅವರು ಬಂದಿರ್ತಾರೆ. ಅಲ್ಲೊಂದು ಚಲೋ ದೊಡ್ಡ ಮನೆಯನ್ನು ಅವರು ಬಾಡಿಗೆ ತಗೊಂಡಿರ್ತಾರೆ. ಅವರು ಪ್ರೊಫೆಸರ್ ವೀನರು ಶಾಲೆಗೆ ಹೋಗೋದು ಬರೋದು, ಕಾಲೇಜ್ಗೆ ಹೋಗೋದು ಬರೋದು ಮಾಡ್ತಿರ್ತಾರೆ. ಒಂದು ದಿವಸ ಹಾಗೆ ಬರ್ತಾರೆ. ಬಂದು ಆದರೆ ಯಾವ ಮನೆಗಳು ಅಲ್ಲಿ ಮನೆ ಹೆಂಗೆ ಕಟ್ಟಿರ್ತಾರೆ ಅಂದರೆ ಹೇಗೆ ಕಟ್ತಾರೆ, ಮಧ್ಯದಲ್ಲಿ ಕೋರ್ಟ್ ಇರ್ತದೆ, ಇದು ಜಾಗ ಇರ್ತದೆ. ಹೇಗೆ ಮನೆಗಳು ಸುತ್ತಮುತ್ತ ಇರ್ತಾವ, ಅಲ್ಲೇ ಸುತ್ತಾಡಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ನಮ್ಮ ಮನೆ ಯಾವುದತ್ತ ಅವ್ರಿಗೆ ಗೊತ್ತಾಗೋದು. 4 ತಿಂಗಳದಾರ ಅದ್ರಾಗ, ಆದರೆ ಮನೆ ಯಾವುದಂತ ಗೊತ್ತಾಗೋದು. ಸುಮ್ಮನೆ 1 ಸಲ ಹೋದರು, 2 ಸಲ ಹೋದರು, 3 ಸಲ ಹೋದರು, ಗೊತ್ತಾಗ್ತಾ ಇರಲಿಲ್ಲ. ಆ ಬಳಿಕ ಒಂದು ಮನೆ ಮುಂದೆ ಒಬ್ಬ ಬಾಲಕಿ ನಿಂತಿದ್ಲು. ಆ ಬಾಲಕಿ ಕೇಳಿದರು, ಪ್ರೊಫೆಸರ್ ವೀನರ್ ನಿನಗೇನ್ರೆ ಗೊತ್ತೇನು ಅಂದರು. ಆಕೆ ನಕ್ಕಳು. ನಕ್ತಿ ಯಾಕೆ, ಅವ್ರ ಮನೆ ಯಾವುದು ಹೇಳ್ತೀಯೇನು ಅಂದರು. ಆಕೆ ಬಾಲಕಿ ಯಾರು ಅಂದರೆ ಅವ್ರ ಮಗಳೇ. ಮಗಳನ್ನ ಮರಿಬೇಕು, ಮನೆಯನ್ನ ಮರಿಬೇಕು, ದಾರಿ ಮರಿಬೇಕು ಅಂದ್ರೆ ಮ್ಯಾಥಮೆಟಿಕ್ಸ್ದಾಗ ಎಷ್ಟು ತನ್ಮಯ ಆಗಿರಬೇಕು ಆ ಮನುಷ್ಯ. ಪ್ರೊಫೆಸರ್ ವೀನರ್ ಹೆಸರು ಜರ್ಮನ್ ದೇಶದೊಳಗೆ ಬಹಳ ದೊಡ್ಡ ಹೆಸರು, ಬಹಳ ದೊಡ್ಡ ಮನುಷ್ಯ ಆದ. ಎಷ್ಟು ತನ್ಮಯ ಆಗ್ತಾರೆ. ನಾವು ತನ್ಮಯ ಆಗ್ತೇವೆ ಇಲ್ಲ? ಏನು ಸಿಗಾರೇಟ್ ಸೇದ್ಕೋತ ತನ್ಮಯ ಆದರೆ ಬಟ್ಟು ಸುಟ್ಟಿದ್ದೇ ಗೊತ್ತಾಗೋದಿಲ್ಲ. ಅದು ಭಾಳ ವ್ಯತ್ಯಾಸದ. ಹಣದಲ್ಲಿ ತನ್ಮಯ ಆಗೋದು ಬೇರೆ, ಸಂಶೋಧನೆಗಳಲ್ಲಿ ತನ್ಮಯ ಆಗೋದು ಬೇರೆ, ಹೊರವಸ್ತುಗಳಲ್ಲಿ ತನ್ಮಯ ಆಗೋದು ಬೇರೆ. ಆದರೆ ಸುಂದರವಾದಂಥ ತಾತ್ವಿಕ ಕ್ಷೇತ್ರದಲ್ಲಿ ತನ್ಮಯ ಆಗೋದು ಬೇರೆ. ಎಂಥ ಪ್ರೊಫೆಸರ್ ವೀನರ್, ಎಂಥ ವೀನರ್. ಇನ್ನೊಂದು ಸಲ ನೋಡಬೇಕು ಅವನ ಘಟನೆಗಳು. ಬಹಳ ಸುಂದರ ಜೀವನ ಚರಿತ್ರೆ ಓದಬೇಕು ಅವನು. ಆತ ಒಂದು ದಿವಸ ಒಂದು ಪೋಸ್ಟ್ ಆಫೀಸಿಗೆ ಹೋಗಿರ್ತಾನೆ. ಪೋಸ್ಟ್ ಆಫೀಸ್ದಲ್ಲಿ ಒಂದು ಟೇಬಲ್ ಇರ್ತದೆ. ಆ ಟೇಬಲ್ ಮೇಲೆ ಆತ ಇಟ್ಟು ಪತ್ರ ಬರೀತಾನೆ. ಎಲ್ಲ ಬರೆದಿರ್ತಾನೆ. ಆ ಪತ್ರ ಇನ್ನು ಮಡಚಿ ಇದು ಪತ್ರ ಮುಗಿಸಿರ್ತಾನೆ. ಕೆಳಗೆ ಸಹಿ ಮಾಡಬೇಕಾಗಿರ್ತದೆ. ಅಲ್ಲಿ ಪೆನ್ ಇಡ್ತಾನೆ. ಆ ಬಳಿಕ ತಲೆ ಕೆಡಿಸ್ಕೋತಾನೆ. ಸುತ್ತೆಲ್ಲ ತಿರುಗಾಡ್ತಾನೆ. ಹೀಗೆ ಓಡಾಡ್ತಾ ಇರ್ತಾನೆ. ಮತ್ತೆ ಬರೋದು, ಅಲ್ಲಿ ಪೇಪರ್ ಹತ್ತಿರ ನಿಲ್ಲೋದು, ಸ್ವಲ್ಪ ವಿಚಾರ ಮಾಡೋದು, ಮತ್ತೆ ಕಿಟಕಿ ಕಡೆ ಹೋಗೋದು, ಹಿಂಗೆ ನಡೆಸಿರ್ತಾನೆ. ಯಾರೋ ಪ್ರೊಫೆಸರ್ ವೀನರ್. ಅಷ್ಟೊತ್ತಿಗೆ ಒಬ್ಬ ಅವರ ವಿದ್ಯಾರ್ಥಿ ಬರ್ತಾನೆ. ಆ ವಿದ್ಯಾರ್ಥಿಗೆ ವೀನರ್ ಮೇಲೆ ಭಾಳ ಅಭಿಮಾನ ಇರ್ತದೆ. ನಮ್ಮ ಪ್ರೊಫೆಸರ್ ವೀನರ್ ಇಲ್ಲಿ ಅದಾರಲ್ಲ,
ಒಳ್ಳೆ ಪ್ರಸಂಗ ಇದು, ಸಿಕ್ಕರು ಅವ್ರು ಕೂಡ ಒಂದೆರಡು ಮಾತಾಡಬೇಕು ಅಂತ ತಿಳ್ಕೊಂಡು ಆತ ಹುಡುಗ ಬರ್ತಾನೆ. ಪ್ರೊಫೆಸರ್ ವೀನರ್, ನಾನು ಬಹಳ ಸಂತೋಷ ಆಗ್ಯದ ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಅಂತ. ಅವಾಗ ಪ್ರೊಫೆಸರ್ ವೀನರ್ ಅಂತಾರೆ, ಸಿಕ್ತು ಅಂತಾರೆ. ಅವ್ರಿಗೆ ತಮ್ಮ ಹೆಸರು ಮರೆತು ಹೋಗಿರ್ತದ ಸಹಿ ಮಾಡಕ. ಎಷ್ಟೊತ್ತಾಗ ಕಷ್ಟಪಟ್ಟು ಅದನ್ನೆಲ್ಲ ಪತ್ರ ಬರೀತಾರ, ಕೆಳಗೆ ಸಹಿ ಮಾಡಾಗ ಹೆಸರೇ ಮರ್ತದೆ. ಅವನಿಗೆ ಹುಡುಗನ ಕೂಡ ಮಾತಾಡಬೇಕಲ್ಲ, ಥ್ಯಾಂಕ್ಸ್, ಮೆನಿ ಮೆನಿ ಥ್ಯಾಂಕ್ಸ್, ಐ ಗಾಟ್ ಮೈ ನೇಮ್ ಅಂತಾರೆ. ಎಷ್ಟು ಆಶ್ಚರ್ಯ ಅಂದ್ರೆ ತನ್ಮಯತೆ ಎಷ್ಟದ. ಹಿಂಗ ತನ್ಮಯ ಆಗದೆ ಆ ಸಂಖ್ಯೆಗಳು ತಮ್ಮ ಒಡಲನ್ನ ಹೆಂಗೆ ಬಿಚ್ಚಿಕೊಳ್ತಾವ. ಇಷ್ಟ ತನ್ಮಯ ಆಗದೆ ಭೂಮಿ ತನ್ನ ಆಂತರಿಕ ರಹಸ್ಯಗಳನ್ನು ಹೆಂಗೆ ಬಿಟ್ಟು ಕೊಡ್ತದೆ. ಜೀವನದಲ್ಲಿ ತನ್ಮಯತೆ ಇಲ್ಲದೆ ಇದ್ರೆ ಏನನ್ನೂ ಸಾಧಿಸ್ಲಿಕ್ಕಾಗೋದಿಲ್ಲ. ಇಂಥ ತನ್ಮಯ ಇರಬೇಕದ. ಮತ್ತು ಹಾಗಾದ್ರೆ ಎಲ್ಲರೂ ಹಿಂಗ ಮಾಡ್ಕೊತ ಹೋಗೋದಲ್ಲ ಹೇಳೋದು. ಸ್ವಲ್ಪ ಇಷ್ಟು ತನ್ಮಯತಾ ಇರಬೇಕು, ತನ್ಮಯತಾ ಇರಬೇಕು. ಆ ಬಳಿಕ ಎರಡನೇದ್ದೊಂದಿರಬೇಕು, ಇದಕ್ಕೆ ಬಹಳ ಮಹತ್ವ ಕೊಟ್ಟಿರಬೇಕು. ಇದೇ ಜೀವನದ ಉದ್ದೇಶ. ಉಳಿದ ಯಾವುದಕ್ಕೂ ಬಹಳ ಮಹತ್ವಿಲ್ಲ. ಏನು ಅದ ಜ್ಞಾನ, ಈ ಜ್ಞಾನಕ್ಕಿಂತ ಶ್ರೇಷ್ಠವಾದ ವಸ್ತುವೇ ಇಲ್ಲ. ಈ ಜ್ಞಾನ ಕ್ಷೇತ್ರದಲ್ಲಿ ನಾನು ಅಧೀನಲ್ಲ. ಈ ಜ್ಞಾನವನ್ನು ಅತ್ಯಂತ ಪ್ರೀತಿಸೋದು, ಎಲ್ಲದಕ್ಕಿಂತ ಹೆಚ್ಚು ಪ್ರೀತಿಸೋದು, ಅದು ಜ್ಞಾನ. ಅಂಥದೊಂದು ಮನೋಭಾವ, ತನ್ಮಯತ ಮೊದಲನೇದ್ದು. ಆ ಬಳಿಕ ಜ್ಞಾನಕ್ಕೆ ಪ್ರಾಶಸ್ತ್ಯ ಕೊಡಬೇಕು. ಅದರಷ್ಟು ಮಹತ್ವದ ವಸ್ತು ಯಾವುದಿಲ್ಲ ಅಂತ ಭಾವಿಸಿರಬೇಕು. ಒಂದು ಸಣ್ಣ ಘಟನೆ ನಿಮಗೆ ಗೊತ್ತಿರೋದು. ನೀವೆಲ್ಲ ವಿಶ್ವವಿದ್ಯಾಲಯದಲ್ಲಿ ತಾವೆಲ್ಲ ಕೇಳಿರ್ತೀರಿ, ಮಾಡಿರ್ತೀರಿ, ನಿಮ್ಮ ಅಧ್ಯಾಪಕರು ಹೇಳಿರ್ತಾರೆ. ಐನ್ಸ್ಟೈನರು ಬಹಳ ದೊಡ್ಡ ವಿಜ್ಞಾನಿಗಳು. ರಾಕ್ ಫೆಲ್ಲರ್ ಐನ್ಸ್ಟೈನರ್ನ ಕಂಡು ಅವ್ರಿಗೆ ಒಂದು ಚೆಕ್ ಕೊಟ್ಟಿರ್ತಾನೆ. ಆ ಚೆಕ್ಕದ ಬೆಲೆ ಬಹಳ ಇರ್ತದೆ. ಅದು ಡಾಲರ್ ಬಹಳ ಇರ್ತದೆ, ಸಂಖ್ಯಾ ಬಹಳ. 1 ಮಿಲಿಯನ್ ಅಂತ ಇಟ್ಕೊಳ್ಳಿ ಸುಮ್ಮನೆ. 1 ಮಿಲಿಯನ್ ಅಂತ ಬರೆದು ಒಂದು ಚೆಕ್ ಆತನಿಗೆ ಕೊಟ್ಟಿರ್ತಾನೆ. 1 ಮಿಲಿಯನ್ ಚೆಕ್ ಒಂದು ವೇಳೆ ಅಕಸ್ಮಾತ್ ನಮಗೆ ಯಾರೇ ಕೊಟ್ಟಿದ್ರೆ ನಾವು ಹುಚ್ಚಾಗ್ತಿದ್ದೆ. ಐನ್ಸ್ಟೈನರಿಗೆ ಅದನ್ನು ಕೊಟ್ಟರೆ ಅವರು ಅದನ್ನು ತಗೊಂಡು ಟೇಬಲ್ ಮ್ಯಾಗ ಇಟ್ರು. ಮುಂದೇನು ಮಾಡಿದ್ರು, ಅದನ್ನು ಈಗೇನು ಪುಸ್ತಕ ಓದ್ತೇವಲ್ಲ, ಪುಸ್ತಕ ಓದಾಗ ಅಲ್ಲಲ್ಲಿ ಬುಕ್ ಮಾರ್ಕ್ ಅಂತ ಮಾಡೋದಲ್ಲ, ಹಂಗೆ ಅದನ್ನು ಬಳಸಕ್ಕೆ ಶುರು ಮಾಡಿದರು. ಇದಕ್ಕಲ್ಲ, ಬ್ಯಾಂಕಿಗೆ ಕಳಿಸ್ಲಿಲ್ಲ, ಬುಕ್ ಮಾರ್ಕ್ ಮಾಡಿದರು. ಸ್ವಲ್ಪ ಕಾಲದೊಳಗೆ ಒಂದು 5-6 ತಿಂಗಳದಾಗ ಯಾವ ಪುಸ್ತಕದಾಗ ಅದು ಹೋಯ್ತು ಅನ್ನೋದನ್ನ ಮರ್ತು ಬಿಟ್ರು. 10 ಲಕ್ಷ ಬುಕ್ ಮಾರ್ಕ್ ಆಗಿ ಯಾವುದೋ ಪುಸ್ತಕದಾಗ ಹೋಯ್ತು, ಅವ್ರದ್ದು ದೊಡ್ಡ ಲೈಬ್ರರಿ. ಅವಾಗ ಒಂದು ದಿವಸ ಹೆಂಡತಿ ಬಂದು ಕೇಳ್ತಾಳೆ, ಐನ್ಸ್ಟೈನರಿಗೆ ಕೇಳ್ತಾಳೆ, ಐನ್ಸ್ಟೈನ್ ಎಲ್ಲಿಟ್ರಿ ಅದನ್ನ ಅಂತ. ಒಂದು ಕೊಟ್ಟಿದ್ರಲ್ಲ, ಈಗ ತರಬೇಕಾಗ್ಯದ, ಹಣ ಬೇಕಾಗ್ಯದ, ಈಗ ಹೇಳಿ ಅದು ಎಲ್ಲಿಟ್ರಿ ಅಂತ ಕೇಳಿದ್ರು ಚೆಕ್. ಅವಾಗ ಆತ ಹೇಳ್ತಾನೆ, ಐನ್ಸ್ಟೈನ್, ಎಲ್ಲರೂ ಇರಬೇಕು ಗೊತ್ತಿಲ್ಲ, ಪುಸ್ತಕದ ಎಲ್ಲೋ ಇಟ್ಟಿದ್ದೇನೆ, ಅದಕ್ಕೆ ಯಾಕೆ ವಿಚಾರ ಮಾಡ್ತಿ, ಇನ್ನೊಂದು ಬುಕ್ ಮಾರ್ಕ್ ಮಾಡಿಕೊಡು ಅಂದ. ಇನ್ನೊಂದು ದಪ್ಪ ಒಂದು ಹಾಳಿ ತಗೊಂಡು ಹರಿದು ತಯಾರ ಮಾಡಿ ಮೇಜಿನ ಮ್ಯಾಗಿಡು, ನಾನು ಅದನ್ನು ಬಳಸ್ತೇನೆ, ಅದಕ್ಕೆ ಯಾಕೆ ಅಷ್ಟು ಮಹತ್ವ, ಅದೇ ಬೇಕಂತ ಎಲ್ಲದ ಅಂದ. ಯಾರೇ ಇಂಥ ಚೆಕ್ ಓದು ಬುಕ್ ಮಾರ್ಕ್ ಮಾಡಿದವರು ಯಾರೇ ಅದಾರೇನು ಹೇಳಿ? ಇನ್ನ ಬುಕ್ ಮಾರ್ಕ್ ಚೆಕ್ ಮಾಡಿದವ್ರು ಅದಾರ ಎಲ್ಲದ ಹೇಳಿ? ಏನು ಹಿಂಗಾದ್ರೆ ಎಲ್ಲರೇ ಜಗತ್ತಿನ ಜ್ಞಾನ ನಮಗೆ ಆಗ್ತದೇನು? ದ ಸೀಕ್ರೆಟ್ ಆಫ್ ದ ಯೂನಿವರ್ಸ್ can't be revealed. If our mind is greedy after the material pleasures and possessions, ಬೇಕಲ್ಲ,
ಸುಖದ ಬೆನ್ನ ಹತ್ತಿ ಹೋಗೋ ಮನುಷ್ಯಾಗ, ವಿಷಯಗಳ ಬೆನ್ನ ಹತ್ತಿ ಹೋಗೋ ಮನುಷ್ಯಾಗ ವೈಜ್ಞಾನಿಕ ಸತ್ಯಗಳು ಹೆಂಗೆ ಕಾಣ ಬರ್ತಾವ? ಎಷ್ಟು ಕೆಲಸ ಮಾಡ್ಯಾರ ದೇಶದವರು. ಜಗತ್ತನ್ನು ಶ್ರೀಮಂತ ಮಾಡಿದವರು ನಾವಲ್ಲ, ಜಗತ್ತನ್ನು ಶ್ರೀಮಂತ ಮಾಡಿದವರು ಅವರು. ಸಂಶೋಧನಾ ಮಾಡಿದರು, ತಮ್ಮ ಜೀವನವನ್ನು ಮರೆತರು, ತಮ್ಮ ಸುಖ ಸೌಲಭ್ಯಗಳನ್ನು ಮರೆತರು, ಅದರಾಗ ತನ್ಮಯಾಗಿ ಬಿಟ್ಟರು. ಆವಾಗ ಹೊಳಿತು ಬೆಲೆ ಯಾವುದಕ್ಕೆ ಎಷ್ಟು ಕೊಡಬೇಕನ್ನೋದನ್ನು ಐನ್ಸ್ಟೈನರ ಘಟನೆಯಿಂದ ಕಲ್ಕೋಬೇಕದು. ಜ್ಞಾನದ ಬೆಲೆ ಎಷ್ಟು ಅಂದರೆ, ಸುಮ್ಮನೆ ಹಣದ ಬೆಲೆ, ಜ್ಞಾನದ ಬೆಲೆ ಮುಂದೆ ಹಣದ ಬೆಲೆ ಎಷ್ಟು ಅಂದರೆ, ಇಟ್ ಈಸ್ ಓನ್ಲಿ ಎ ಬುಕ್ ಮಾರ್ಕ್. ಒಂದು ಬುಕ್ ಮಾರ್ಕ್ ಇದ್ದಂಗೆ. ರೊಕ್ಕಕ್ಕೆ ಎಷ್ಟು ಬೆಲೆ ಅಷ್ಟೇ ಬೆಲೆ, ಆದರೆ ಹೊತ್ತಿಗೆ ದೃಷ್ಟಿಯಿಂದ ಅದು ಬರೇ ಒಂದು ಬುಕ್ ಮಾರ್ಕ್. ಎಂಥವ್ರಾಗಿ ಹೋಗ್ಯಾರ. ಇದೆಲ್ಲ ಹೊರಗಿನ ದೇಶ. ನಮ್ಮಲ್ಲಿ ಅವ್ರಿಗಿಂತ ಬಲಾಢ್ಯ ಜನ ಆಗಿ ಹೋಗ್ಯಾರ. ನಮ್ಮ ದೇಶದಾಗ ನೋಡಬೇಕು ಏನದು ಅದು ಮಾಡೋದು, ಎಂಥ ಸಾಧನ. ಇದು ಮೂರನೇದ್ದು ತನ್ಮಯತ. ಮೊದಲನೇದ್ದು ಜ್ಞಾನಕ್ಕೆ ಅತ್ಯಂತ ಪ್ರಾಶಸ್ತ್ಯ ಕೊಡಬೇಕು. ಎರಡನೇದ್ದು, ಆ ಬಳಿಕ ಮೂರನೇದ್ದು ಸುದೀರ್ಘ ಸಾಧನ ಬೇಕಾಗ್ತದೆ. ಯಾವುದೇ ಇರಲಿ, ಒಂದು ಕ್ಷಣ ಒಂದು ದಿವಸ ಕೆಲಸ ಮಾಡಿದರೆ ಜಗತ್ತಿನ ಸತ್ಯ ಎಲ್ಲ ನಮಗೆ ಹೊಳಿತದಂತಲ್ಲ. ವರುಷಗಳನ್ನು ಕಳಿಬೇಕಾಗ್ತದೆ. ಶತಮಾನಗಳೇ ಒಮ್ಮೊಮ್ಮೆ ಹೋಗ್ತಾವ, ಜೀವನವೇ ಮರೆಯಾಗ್ತದೆ. ಅಷ್ಟು ವರ್ಷಗಳ ಕಾಲ ನಾವು ಸಾಧನೆ ಮಾಡಬೇಕಾಗ್ತದೆ. ಆವಾಗ ಒಂದು ಸಿದ್ಧಿ ಉಂಟಾಗ್ತದೆ, ಒಂದಿಷ್ಟು ಜ್ಞಾನ ಉಂಟಾಗ್ತದೆ. ಯಾವ ಕ್ಷೇತ್ರ ಆದರೆ ಏನಾಯಿತು, ಅದಕ್ಕೆ ಸಮರ್ಪಣ ಬೇಕಾಗ್ತದೆ. ಜೀವನವನ್ನೆಲ್ಲ ಅದಕ್ಕೆ ಸಮರ್ಪಿಸಬೇಕಾಗ್ತದೆ. ಆವಾಗ ಒಂದು ಸಾಧನೆ ಆಗ್ತದೆ. ನಾಗೋಜಿ ದೀಕ್ಷಿತ ಅಂತ ಒಬ್ಬರಿದ್ರು ಭಾರತ ದೇಶದಾಗ, ಬಹಳ ಹಿಂದಿನ ಕಾಲ. ಅವರು ಸುಮಾರು 16-17 ವರ್ಷದ ವಯಸ್ಸು. ಅವ್ರಿಗೆ ಲಗ್ನ ಆಯಿತು. ಅವಾಗಿನ ಕಾಲಕ್ಕೆ ಸರಿಯಾಗಿ ಅವರಿಗೆ ಲಗ್ನ ಆಯಿತು. ನಾಗೋಜಿ ದೀಕ್ಷಿತರವರು 16-17 ವಯಸ್ಸ, ಹೆಂಡತಿಗೆ 14-15 ಲಗ್ನ ಆಯಿತು. ಆ ಬಳಿಕ ಹೆಂಡತಿಯನ್ನು ಕರ್ಕೊಂಡು ಮನೆಗೆ ಬಂದರು. ಬಂದ ದಿವಸ ನಾಗೋಜಿ ದೀಕ್ಷಿತರು ಹೆಂಡತಿಯನ್ನು ಕಂಡು ಹೇಳ್ತಾರೆ, ನೋಡು, ಲಗ್ನಂತೂ ನಮ್ಮದು ಆಗಿದೆ, ನನಗೊಂದು ಸಣ್ಣ ಇಚ್ಛಾ ಇದೆ. ಏನು ಅಂದರೆ, ಒಂದಿಷ್ಟು ವ್ಯಾಕರಣವನ್ನು ಅಧ್ಯಯನ ಮಾಡಬೇಕು ಅಂತ ಇಚ್ಛಾ ಇದೆ. ಅದಕ್ಕೆ ನಮ್ಮ ಪ್ರಪಂಚ ಪ್ರಾರಂಭ ಮಾಡೋದು ಬೇಡ, ನಾನು ಹೋಗಿ ಬರ್ತೇನೆ, ವ್ಯಾಕರಣವನ್ನು ಕಲಿತು ಬರ್ತೇನೆ, ನೀನು ದಾರಿ ಕಾಯ್ತಾ ಇರು ಸ್ವಲ್ಪ ಅಂತ ಹೇಳಿದ. ಹೆಂಡತಿಗೆ ಅನ್ನಿಸ್ತು, ವ್ಯಾಕರಣ ಕಲಿಯೋದು ಎಷ್ಟು 6 ತಿಂಗಳದಾಗ ಕಲಿತು ಬರ್ತಾನಂತ ಆಕೆ. ಇವ ಹೋದ, ನಾಗೋಜಿ ದೀಕ್ಷಿತ ಹೋದ. ಅವನ ಜೀವನ ಚರಿತ್ರೆ ನೋಡಬೇಕು. ಹೋದ, ಕಲಿಸಿದ. ಆ ವ್ಯಾಕರಣ ಶಾಸ್ತ್ರದಲ್ಲಿ ದೊಡ್ಡ ಸಂಶೋಧನೆಗಳನ್ನು ಮಾಡಿದ. ಮುಂದೊಂದು ಸಲ ಶಬ್ದ ಮಂಜೂಷ ಅಂತ ತಿಳ್ಕೊಂಡು ಒಂದು ಅದ್ಭುತವಾದ ಕೃತಿಯನ್ನು ತಯಾರು ಮಾಡಿದ. 2 ಕೃತಿಗಳನ್ನು ತಯಾರು ಮಾಡಿದ. ಅಷ್ಟೊತ್ತಿಗೆ 40 ವರ್ಷ ಹೋಗಿತ್ತು. ಮನೆ ಗೊತ್ತಿಲ್ಲ, ಬರ್ತೀನಂತ ಹೇಳ್ಯಾನ ಮನೆಗೆ. ಹೆಂಡತಿ ದಾರಿ ಕಾಯ್ತಾ ಇದ್ದಾಳೆ, ವ್ಯಾಕರಣ ಕಲಿತು ಬರ್ತಾನಂತ. ಏನು ಮಾಡೋದು? ಹೆಂಡತಿಗೆ ಈಗ 55 ವರ್ಷ ವಯಸ್ಸು, ಇವನಿಗೆ 58 ವರ್ಷ ವಯಸ್ಸು. ಎಲ್ಲದು 2 ಗ್ರಂಥ ತಯಾರು ಮಾಡಿದ ಬಳಿಕ ನೆನಪಾಯಿತು, ಮನಿ ಹೆಂಡತಿ ಅದಾಳಂತ. ಬಂದ, ಮನೆಗೆ ಬಂದ, ಬಹಳ ಧಾವಿಸಿ ಬಂದ. ಬಾಗಿಲ ತೆಗೆದಳು ಹೆಂಡತಿ. ಬಂದು ಕ್ಷಮಾ ಮಾಡು ಅಂದ. ನೋಡು, ನಾನು ಹೋದೆ, ವ್ಯಾಕರಣದ ಸಾಧನೆಯಲ್ಲಿ ನನ್ನನ್ನೇ ಮರೆತು ಬಿಟ್ಟೆ, ನಿನ್ನ ಮರೆತೆ, ಕ್ಷಮಾ ಮಾಡುವಂತ. ಎಂಥವರು ಆಗಿ ಹೋಗ್ಯಾರ. ಆ ಬಳಿಕ ಹೆಂಡತಿಗೆ ಹೇಳ್ದ, ಈಗ ನಮ್ಮದು ವಯಸ್ಸಾಗಿದೆ, ಇನ್ನು ಮಕ್ಕಳಾಗೋದಿಲ್ಲ, ತಿಳ್ಕೋ, ಇವ 2 ನಮ್ಮ ಮಕ್ಕಳಂತ ತಿಳ್ಕೋ. ಶಬ್ದ ಮಂಜೂಷ. ಎಂಥ ತ್ಯಾಗ! ವರುಷಗಳ ಸಾಧನ ಎಂಥದು.
ಇದು ವಿಶ್ವವಿದ್ಯಾಲಯದಲ್ಲಿ ಪಡೆಯಬೇಕಾದಂಥ ಪ್ರೇರಣಾ ಇದೆ. ಬೇಕು. ಇಲ್ಲಿ ಆಗದೇ ಇದ್ರೆ ಇನ್ನು ಆಗೋದರೆ ಎಲ್ಲೇ ಹೇಳಿ, ಇಲ್ಲೇ ಆಗಬೇಕು. ಯಾಕೆ ಇಲ್ಲೆಲ್ಲ ಬುದ್ಧಿವಂತರು ಬರೋದು, ಹುಡುಗರೆಲ್ಲ ಏನೋ ಮಾಡಬೇಕು ಅಂತ ಬರೋದು, ಬಹಳಷ್ಟು ಸಾಧನೆ ಮಾಡಬೇಕಂತ ಬರೋದು. ಯಾವುದೇ ಕ್ಷೇತ್ರ ತಗೊಳ್ಳಿ, ಸಂಗೀತ ತಗೊಳ್ಳಿ, ನೃತ್ಯ ತಗೊಳ್ಳಿ, ಅಥವಾ ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಎಕಾನಮಿಕ್ಸ್, ಕಾಮರ್ಸ್, ಯಾವುದಾದ್ರೂ ಸರಿ, ಯಾವ್ದರಾಗ ನಾವು ಪ್ರವೇಶ ಆಗ್ತೇವೆ ಆಳವಾಗಿ ಆ ಜ್ಞಾನವನ್ನು ನಾವು ಆಸ್ವಾದಿಸಬೇಕು, ಸಂಶೋಧನೆ ಮಾಡಬೇಕು, ಇದ್ದದ್ದನ್ನು ಆಸ್ವಾದನ ಮಾಡಬೇಕು, ಸಂತೋಷ ಪಡಬೇಕು. ಅದೊಂದು ಸುಂದರ ಜೀವನ ಇದೆ, ಜ್ಞಾನದ ಜೀವನ. ಈ ಮೂರು ಆಯಿತು ಅಂದರೆ ನಮ್ಮ ತಲೆ ಚೆನ್ನಾಗಾಗ್ತದೆ. ತಲೆಯೊಳಗೆ ಒಂದು ಸತ್ಯ ತನ್ನ ಬೆಳಕನ್ನು ಹಿಂಗೆ ಹರಿವಾಗಿ ಶುರು ಮಾಡ್ತದೆ. ಆವಾಗ ಮಾಸ್ಟರ್ ಆಫ್ ಆರ್ಟ್ಸ್ ಆಗಲಿ, ಮಾಸ್ಟರ್ ಆಫ್ ಸೈನ್ಸ್ ಆಗಲಿ, ಮಾಸ್ಟರ್ ಆಫ್ ಕಾಮರ್ಸ್ ಆಗಲಿ, ಆವಾಗ ಇಲ್ಲದೇ ಇದ್ರೆ ಮಾಸ್ಟರ್ ಆಫ್ ಮನಿ ಆಗ್ತೇವಷ್ಟೇ. ಎರಡೂ ಭಾಳ ಭಿನ್ನದ. ಮಾಸ್ಟರ್ ಆಫ್ ನಿಮಗೆ ಕೊಡೋ ಡಿಗ್ರಿ ಯಾವುದು? ಮಾಸ್ಟರ್ ಆಫ್ ಏನರ ಕೊಡ್ತಾರಿಲ್ಲ, ಮಾಸ್ಟರ್ ಆಫ್ ಅಂತ ಕೊಡ್ತಾರೆ. ಆ ಬಳಿಕ ಡಾಕ್ಟ್ರೇಟ್ ಕೊಡ್ತಾರೆ. ಎದರಾಗ ಕೊಡ್ತಾರೆ? ಮನಿ ನೋಡಿ ಕೊಡೋದಿಲ್ಲ, ಅಥವಾ ದೇಹ ನೋಡಿ ಕೊಡೋದಿಲ್ಲ. ಏನು ನೋಡಿ ಕೊಡ್ತಾರೆ? ಜ್ಞಾನದ ಪಿಪಾಸೆ ನೋಡಿ ಕೊಡ್ತಾರೆ. ಆ ಕ್ಷೇತ್ರದಲ್ಲಿ ಮಾಸ್ಟರ್ ಆಫ್ ಸೋಷಿಯಾಲಜಿ, ಮಾಸ್ಟರ್ ಆಫ್ ಹಿಸ್ಟರಿ, ಆತನಲ್ಲಿ ಅದೇ ಪ್ರೇಮ, ಅತ್ಯಂತ ಪ್ರೇಮ, ಅವನಿಗೆ ಆ ಕ್ಷೇತ್ರದಲ್ಲಿ ಪ್ರೇಮ ಇರ್ತದೆ. ಹಂಗೆ ಇದು ನಾವು ಪ್ರೇಮವನ್ನು ಬೆಳೆಸಿಕೊಂಡಿರೋದು, ನಮ್ಮ ಜ್ಞಾನದ ಕ್ಷೇತ್ರದ ಪ್ರೇಮವನ್ನು ಬೆಳೆಸಿಕೊಳ್ಳುವುದೇ ನೀತಿ ಇದೆ. ಇವ ಮೂರು ನೀತಿಗಳು ತನ್ನಮಯ ಆಗಿರೋದು, ಅದಕ್ಕೆ ಹೆಚ್ಚು ಬೆಲೆ ಕೊಡೋದು, ತನ್ನ ಜೀವನವನ್ನೆಲ್ಲ ಅದಕ್ಕೆ ಮೀಸಲಾಗಿಡೋದು. ಇವ ಮೂರು ನೀತಿಗಳು ಇಷ್ಟು ಇದ್ರೆ ಏನೆಲ್ಲ ಬರ್ತದೆ ಜೀವನದಾಗ. ಇವು ಬಹಳ ಅದ್ಭುತವಾದ ನೀತಿಗಳು. ಇದು ಇಲ್ಲ ಆದರೆ ಜೀವನ ಬರಡಾಗ್ತದೆ ಬೌದ್ಧಿಕವಾಗಿ. ಇದನ್ನು ನಾವು ಕಲಿಯೋದು ಯಾರೇ ಕಲಿಸಬೇಕಂತಲ್ಲ, ನಮ್ಮಷ್ಟಕ್ಕೆ ನಾವು ಕಲಿಯೋದು. ಸಣ್ಣವರಿದ್ದಾಗ ಅಧ್ಯಾಪಕರು ಕಲಿಸಬೇಕಾಗ್ತದೆ, ಮನೆಯಾಗಿದ್ದರೆ ತಾಯಿ ತಂದೆ ಕಲಿಸಬೇಕಾಗ್ತದೆ. ವಿಶ್ವವಿದ್ಯಾಲಯಕ್ಕೆ ಬಂದರೆ ಯಾರೂ ಕಲಿಸೋಂಗಿಲ್ಲ, ನಮ್ಮಷ್ಟಕ್ಕೆ ನಾವೇ ಕಲಿಬೇಕಾಗ್ತದೆ. ನೀತಿಯನ್ನು ನಾವು ಕಲಿಬೇಕು, ಎಲ್ಲಿಂದಲೇ ಕಲಿಯೋದಲ್ಲ.